ಹುಡುಗ ಚೆನ್ನಾಗಿದ್ದಾನಂತೆ, ನಾನು ಬಿಟ್ಟರೆ ಸತ್ತೋಯ್ತೀನಿ ಅಂತ ಹೇಳ್ತಿದ್ದಾನೆ, ಹಿಂಗೆ ನಿನ್ನ ಸೌಂದರ್ಯ ನೋಡಿ, ನಿನ್ನ ಶಾರೀರವನ್ನು ನೋಡಿತ್ತೇನೆ ಅವನು ಇಷ್ಟಪಡ್ಬೋದು, ನೀನು ಇಷ್ಟಪಡ್ಬೋದು. ಆದರೆ ನೀನು ತಿಳ್ಕೋಬೇಕು, ಯೌವನಸ್ಥ ಮಕ್ಕಳು ಸರಿಯಾಗಿ ದೇವರು ನನ್ನ ಜೊತೆ ಸಾಯೋ ತನಕ ಕಡೆಯಾಗಿ ನಿಲ್ಲುವಂಥ ಸಹಕಾರಿಯಾ ಅಂತ ತಿಳ್ಕೋಬೇಕು. ಸುಮ್ಮನೆ ಅವ್ರನ್ನೆಲ್ಲನ ಆರಿಸ್ಕೊಳ್ಳೋದಲ್ಲ. ಅಲ್ಲೆಲ್ಲೂಯ್ಯ. ಕೆಲವ್ರು ಹೇಳ್ತಾರೆ, ಈ 3 ವರ್ಷದ ಲವ್ ಬಿಟ್ಬಿಡೋಕ್ಕಾಯ್ತದಾ? ಬಿಡಬೇಡ, ಇಟ್ಕೋ, ನಾಳೆ ಬರ್ತದೆ ಚುಚ್ಚುತ್ತದೆ ನಿನ್ನ ಹೃದಯನ. ಅಲ್ಲೆಲ್ಲೂಯ್ಯ. ಯೇಸು ಸ್ವಾಮಿ ವಾಕ್ಯ ಕೇಳ್ತಿ ಇಷ್ಟೊಂದು, ಅಯ್ಯೋ ಯೇಸು ಸ್ವಾಮಿನ ಬಿಟ್ಬಿಡ್ತಾರೆ, ಎತ್ತವ್ರನ್ನ ಬಿಟ್ಬಿಡ್ತಾರೆ, ಲವ್ ಬಿಡೋಕ್ಕಾಗಲ್ಲ, ಸಾಯಿ ಗಂಟೆ ಅನುಭವಿಸ್ತಾರೆ ಯಾರು? ಅರ್ಥ ಆಯ್ತಾ? ನಿಮ್ಗೊಂದು ಸಂತೋಷದ ವಿಷಯ ಹೇಳ. ಅಲ್ಲೆಲ್ಲೂಯ್ಯ. ಈಗ ಯಾರ್ಯಾರು ದಾಂಪತ್ಯವಾಗಿ ಕಾಲಿಟ್ಟು ಇಷ್ಟು ವರ್ಷ ಜೀವನ ಮಾಡ್ಕೊ ಬಂದಿದ್ದೀರೋ ಅವರು ಯೇಸುವೇ ದೇವರೇ ನಿಮ್ಮನ್ನು ಸಹಕಾರನಾಗಿ ನಿಮ್ಮನ್ನು ಒಂದು ಮಾಡಿದ್ದಾನೆ. ಅಲ್ಲೆಲ್ಲೂಯ್ಯ. ಅದಕ್ಕೆ ನಿಮ್ಮ ಜೀವಿತದಲ್ಲಿ ಎಷ್ಟೇ ಏರುಪೇರುಗಳು, ಮಕ್ಕಳ ವಿಷಯದಲ್ಲಿ ಎಷ್ಟೇ ಕಷ್ಟ ಸಮಸ್ಯೆಗಳು, ನಿಮ್ಮ ವಿಷಯದಲ್ಲಿ ಎಷ್ಟೇ ವೈಮನಸ್ಸು, ಜಗಳ, ಹೊಡೆದಾಟ, ಕಿತ್ತಾಟ, ಡಿಸಿಮ್ ಎಲ್ಲ ಬಂದರೂ ತಿರ್ಗಾ ಗಂಡನ ಬಿಟ್ಟಿಲ್ಲ, ಹೆಂಡತಿ ಬಿಟ್ಟಿಲ್ಲ, ಇಬ್ಬರೇ ಒಯ್ತಾ ಇದ್ದೀರಿ ಕುಟುಂಬ ಎಳ್ಕಂಡು. ಅಲ್ಲೆಲ್ಲೂಯ್ಯ ಅಲ್ವಾ? ಚೆನ್ನಾಗೇ ಇತ್ತು, ದೇವ್ರ ದಡ್ಡರಲ್ಲ. ನಿನ್ನ ಗಂಡ ಚೆನ್ನಾಗೇ ಇದ್ದ, ನಿನ್ನ ಹೆಂಡತಿ ಚೆನ್ನಾಗೇ ಇದ್ಲು. ಯಾವಾಗ ಸೈತಾನ ಮಾತಿಗೆ ಕಿವಿಗೊಟ್ರು ಆಗ ಚೆನ್ನಾಗಿರೋ ಕುಟುಂಬವನ್ನು ಸೈತಾನ ಹೊಡೆದು ಬಿಟ್ಟ. ದೇವರು ಚೆನ್ನಾಗಿರ್ಲಿ ಅಂತಾನೆ ಕುಟುಂಬ ಕಟ್ಟಿಕೊಟ್ಟಿತ್ತು. ಅದಕ್ಕೆ ವಾಕ್ಯ ಹೇಳ್ತದೆ, ಅವರನ್ನು ಹೆಣ್ಣು ಗಂಡಾಗಿ ಸೃಷ್ಟಿಸಿ ಅವರನ್ನು ಆಶೀರ್ವದಿಸಿದಂತೆ. ಅಲ್ಲೆಲ್ಲೂಯ್ಯ. ನೀವು ದಾಂಪತ್ಯವಾಗಿ ಚೆನ್ನಾಗಿರಿ ಅಂತ ಆಶೀರ್ವದಿಸಿದಂತೆ. ದೇವರು ಕೂಡಿಸಿದನ್ನ ಮನುಷ್ಯರು ಅಗಲಿಸಬಾರದು ಅಂತ ವಾಕ್ಯ ಹೇಳ್ತದೆ. ದಾಂಪತ್ಯಕ್ಕೆ ದೇವರು ಬಹಳ ಮಹತ್ವ ಕೊಟ್ಟರು. ಇವತ್ತು ಸೈತಾನ ಏನ್ ಮಾಡ್ದ? ಕುಟುಂಬವನ್ನೇ ಹೊಡೆದು ಬಿಟ್ಟಿದ್ದಾನೆ. ಕುಟುಂಬದಲ್ಲಿ ತಪ್ಪಾದ ಕಾರ್ಯಗಳು ತಂದಿದ್ದಾನೆ. ಬರೀ ಅವ್ವ ಅಪ್ಪನೇ ಹೇಳ್ಕೊಂಡು ನೋಡಿ, ಸೈತಾನ ಏನ್ ಮಾಡ್ತಾನೆ? ಅವನ ಮೂಲಕ ಅಪ್ಪನ ಮೂಲಕ, ಅವನೆಂತ ಗಂಡನೇ, ನೀನು ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ, ನೀನು ಇಷ್ಟಾರ್ಥ ತೀರ್ಸಕ್ಕಿಲ್ಲ ಅಂದ್ರೆ ಅವಳೆಂತ ಹೆಣ್ತಿನೇ. ನೋಡಿ ಸೈತಾನ ಏನ್ ಮಾಡ್ತಿದ್ದಾನೆ? ಕುಟುಂಬದ ಮೂಲಕವಾಗಿ ಹೊಡಿತಿದ್ದಾನೆ. ನೋಡವ, ಕುಟುಂಬದಲ್ಲಿ ಅಂದರೆ ಕಷ್ಟ, ನಷ್ಟ, ಸೋಲು ಇದೆಲ್ಲ ಬರ್ತದೆ. ಕುಟುಂಬ ಅಂದರೆ ಬರೀ ಅಡ್ಜಸ್ಟ್ಮೆಂಟ್, ಹೊಂದಾವಣಿಕೆ. ನಿನಗೆ ಅವನು ಹೊಂದ್ಕೋಬೇಕು, ಅವನು ನೀನು ಹೊಂದ್ಕೋಬೇಕು. ಇಬ್ಬರು ಕೂಡ ಕುಟುಂಬನ ಸಂಸಾರನ ಪ್ರೀತಿಯಿಂದ ಎಳ್ಕೊಂಡು ಹೋಗ್ಬೇಕು. ಅಲ್ಲೆಲ್ಲೂಯ್ಯ. ಇಲ್ಲಿ ಎಷ್ಟೋ ಜನ ಕುಟುಂಬ ಕುರಿತಿದ್ದೀರಿ, ಕುಟುಂಬಗಳಲ್ಲಿ ಸಮಸ್ಯೆಗಳೈತೆ. ನಿಮ್ಮನ್ನು ನೋಡಿ, ನಿಮ್ಮ ಮಕ್ಕಳು ನೋಡಿ ನಾನು ಪ್ರಸಂಗ ಮಾಡ್ತಿಲ್ಲ. ಈ ಪ್ರಸಂಗದ ಸಾರಾಂಶ ಮೊದಲೇ ನಾನು ಮಾತಾಡಬೇಕಾಯಿತು. ಯಾಕೆಂತಂದರೆ ಕುಟುಂಬದಲ್ಲಿ ಅನೇಕರು ನಷ್ಟಪಟ್ಟವ್ರು ಇಲ್ಲಿದ್ದೀರಿ. ಇವತ್ತು ನಿನ್ನ ಹೆಂಡತಿ ಬಗ್ಗೆ ನೀನು ಯೋಚನೆ ಮಾಡು, ನಿನ್ನ ಗಂಡನ ಬಗ್ಗೆ ನೀನು ಯೋಚನೆ ಮಾಡು. ಆವಾಗ ನೀನು ಕಣ್ ತೆರೀತದೆ, ದೇವರೇ ನನಗೆ ಸರಿಯಾದ ಹೆಂಡತಿಯನ್ನು ಕೊಟ್ಟಿದ್ದಿ, ಸರಿಯಾದ ಗಂಡನನ್ನು ಕೊಟ್ಟಿದ್ದಿ. ಈ ಗಂಡ ಅಲ್ಲದೆ ಬೇರೆ ಯಾರಾದರೂ ನನ್ನ ಗಂಡನಾಗಿ ಬಂದಿದ್ರೆ ಇಷ್ಟೊತ್ತಿಗೆ ನಾನು ಅವನು ಹೊಡೆದಾಡ್ಕೊಂಡು ಡೈವರ್ಸ್ ತಗೊಂಡು, ಇಲ್ಲಾಂದರೆ ಊರು ಬಿಟ್ಟು ಹೋಗ್ಬಿಡ್ಬೇಕಾಯ್ತು. ಅಲ್ಲೆಲ್ಲೂಯ್ಯ. ನೀನು ಯೋಚನೆ ಮಾಡು, ಸರಿಯಾದ ಹೆಂಡತಿ ನಾನು ಕೊಟ್ಟಿದ್ದೀಯಪ್ಪ. ಒಂದು ವೇಳೆ ಈ ಹೆಂಡತಿ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ, ನಾನು ಇಷ್ಟಪಟ್ಟವಳು ಇದ್ದಿದ್ರೆ, ಇವತ್ತಿಗೆ ನನಗೂ ಅವಳಿಗೆ ಏನೇನು ನಡೀತಿತ್ತು, ಏನೇನು ಮಾಡ್ಕೋತಿದ್ವು, ಯಾರು ಜೈಲಿಗೆ ಹೋಗ್ತಿದ್ವು ಗೊತ್ತಿಲ್ಲ. ಅಲ್ಲೆಲ್ಲೂಯ್ಯ. ಆದರೆ ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ ಬಂದಂಥ ಎಲ್ಲ ಕಷ್ಟಗಳು ಸಮಾಧಾನವಾಗಿ ನಿಭಾಯಿಸಿದ್ಲು. ನನ್ನ ಜೊತೆ ಇದ್ಲು, ಕಷ್ಟ ಸುಖ ದುಃಖದಲ್ಲಿ ಎಲ್ಲದರಲ್ಲೂ ನಾನು ಬೈದರು, ಉಗಿದ್ರು, ಒಡಿಸ್ಕೊಂಡ್ರು, ನನ್ನ ಜೊತೆ ಸರಿ ಸಮಾನವಾಗಿ ಬರ್ತಿದ್ದಾಳಪ್ಪ. ನಿನಗೆ ಸ್ತೋತ್ರ. ನನಗೆ ಸರಿ ಬೀಳುವ ಹೆಂಡತಿಯನ್ನು ಕೊಟ್ಟಿದ್ದಿ, ನನಗೆ ಸರಿ ಬೀಳುವ ಗಂಡನನ್ನು ಕೊಟ್ಟಿದ್ದಿ ಅಂತ ಸ್ತೋತ್ರ ಹೇಳ್ಬೇಕು. ಯಾರು ಇದ್ರೆ ಹೇಳ್ರಪ್ಪ. ಬೇಡಪ್ಪ ಅಷ್ಟೇ ಅಂತೀರಾ? ಅಯ್ಯೋ, ಏನು ಬೇಡ ಅಂದರೆ ಚೇಂಜ್ ಮಾಡೋಕ್ಕೆ ಬರಲ್ಲ. ಗಂಡ ಹೆಂಡ್ತಿರೋರು ಮಾತ್ರ, ಯೌವನಸ್ಥ ಮಕ್ಕಳಲ್ಲ, ಗಂಡ ಹೆಂಡ್ತಿರೋರು ಮಾತ್ರ ನಿಮ್ಗೆ ಹೇಳೋದು, ಚೇಂಜ್ ಮಾಡೋಕ್ಕೆ ಬರಲ್ಲ. ಹೇಳ್ರಿ, ಈ ಗಂಡನನ್ನು ಕೊಟ್ಟಿದ್ದಕ್ಕಾಗಿ ದೇವ್ರೇ ಸ್ತೋತ್ರಪ್ಪ, ಈ ಹೆಂಡ್ತಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಅದಕ್ಕೆ ದೇವರು ಮನುಷ್ಯನನ್ನು ಒಂಟಿಗನಾಗಿರೋದು ಸರಿಯಿಲ್ಲ ಅಂತ ಹೇಳಿ ಆತನಿಗೆ ಸರಿ ಬೀಳುವಂಥ ಸಹಕಾರಿನ ಉಂಟು ಮಾಡ್ದ. ಯಾರಾದರೂ ಇದನ್ನು ಬಿಟ್ಟು ಮದುವೆ ಆಗಿರೋರು ಅವ್ರನ್ನ ನೋಡಿ ದೇವರು ಅಂಥ ಗಂಡ ಕೊಂಡಿಲ್ವಲ್ಲ, ಇಂಥ ಹೆಂಡ್ತಿ ಕೊಂಡಿಲ್ವಲ್ಲ ಅಂತ ಏನಾರು ಆಸೆ ಪಟ್ಟರೆ ಅದು ಪಾಪ, ವ್ಯಭಿಚಾರ ಆಗಿರ್ತದೆ, ಅದು ಸೈತಾನ ಆಲೋಚನೆ ಆಗಿರ್ತದೆ. ಅಲ್ಲೆಲ್ಲೂಯ್ಯ. ನಿನಗೆ ದೇವ್ರು ಏನು ಕೊಟ್ಟಿದ್ದಾನಲ್ಲ, ಆತನು ಉತ್ತಮವಾದದನ್ನು ಕೊಟ್ಟವನೇ. ಆದರೆ ಅದು ಉತ್ತಮವಾಗಿದ್ದನ್ನು ಕೆಡಿಸಿ ನಿನ್ನ ಜೀವಿತ ನರಕ ಮಾಡಿರೋದು ಯಾರಂದರೆ ಸೈತಾನನು. ಅದನ್ನೇ ಸರಿಪಡಿಸೋದಕ್ಕಾಗಿ ಯೇಸು ಬಂದಿರೋದು. ಅಲ್ಲೆಲ್ಲೂಯ್ಯ. ಅದಕ್ಕೆ
ಗಂಡನ ಎರಡು ಮುಖ್ಯವಾದ ಜವಾಬ್ದಾರಿಕೆ ಏನಂತಂದರೆ, ಗಂಡು ಮಕ್ಕಳದು, ತಂದೆಯರದು, ಮನೆ ಯಜಮಾನಂದು ಒಂದು ದುಡ್ದು ಕುಟುಂಬವನ್ನು ಪೋಷಿಸಬೇಕು, ಎರಡನೇದಾಗಿ ಸಂರಕ್ಷಿಸಬೇಕು. ಹಲ್ಲೆಲೂಯಾ. ಹೆಂಡತಿಯ ಕೆಲಸ ಏನು? ಹೆಣ್ಣು ಮಕ್ಕಳ ಕೆಲಸ ಎಲ್ಲ ವಿಷಯದಲ್ಲೂ ಗಂಡನಿಗೆ ವಿಧೇಯಳಾಗಬೇಕು. ಆತನ ಮುಂದೆ ಯಾವುದು ಮುಚ್ಚಿಡಬಾರ್ದು. ಗಂಡ ಹೆಂಡ್ತಿರು ಯಥಾರ್ಥವಾಗಿ ಒಮ್ಮನಸುಳ್ಳವರಾಗಿರಬೇಕು. ಯಾವುದಾರ ಮುಚ್ಚಿಟ್ಟು ಪ್ರಾಬ್ಲಮ್ ಬರ್ತದೆ. ಹಲ್ಲೆಲೂಯಾ. ಅದಕ್ಕಾಗಿ ಆದಾಮ ಹೇಳ್ತಿದ್ದಾನೆ, ಈಕೆನೇ ನನಗೆ ಕೊಟ್ಟಲ್ಲ, ಈಕೆ ನನ್ನ ವಂಚಿಸ್ತದು. ಇದೇ ಆದಾಮ ಏನಂದ ಗೊತ್ತಾ ಹೆಂಡತಿ ವಿಷಯದಲ್ಲಿ? ನೋಡ್ರಿ 2ನೇ ಅಧ್ಯಾಯ 23ನೇ ವಚನದಲ್ಲಿ ಹೇಳ್ತದೆ, ಅವನು ಆಕೆಯನ್ನು ನೋಡಿ, ಈಗ ಸರಿ, ಈಕೆಯು ನನ್ನ ಎಲುಬಿನಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ. ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನಿಸಿಕೊಳ್ಳುವನು ಅಂದನು. ದೇವರು ಉಂಟು ಮಾಡಿ ಕರ್ಕೊಂಡು ಬರುವಾಗ ಏನಂತೆ, ಸಂಬಂಧಿಕರು, ನೋಡಪ್ಪ ನಿನಗೆ ಚೆನ್ನಾಗಿರ್ತದೆ, ಹ್ಞೂ ಅಂದರೆ ಮದುವೆ ಮಾಡ್ತೀನಿ, ನೋಡಪ್ಪ ಇವಳು ಮೊಮ್ಮಗಳ ಆಗ್ತಾಳೆ, ಮಾವನ ಮಗಳಾಗ್ತಾಳೆ, ಅಕ್ಕನ ಮಗಳಾಗ್ತಾಳೆ, ಅಥವಾ ದೂರ ಸಂಬಂಧಿ ಹಾಕಿದ್ದಾಳೆ, ನೋಡಪ್ಪ ಅಂದಾಗ ಏನಂದೆ ನೀನು? ನೋಡ್ಕೊಬಂದು ಏನಂದೆ? ಅಪ್ಪನಿಗೆ ಅವಳೇ ನನಗೆ ಸರಿಯಾಗೋದು, ಅವಳೇ ಮದುವೆ ಆಯ್ತೀನಿ, ನಾನು ಇಷ್ಟಪಟ್ಬಿಟ್ಟಿದ್ದೀನಿ ಅಂದೆ ತಾನೆ. ಈಗೇನು ಹೇಳ್ತಾ ಇದ್ದಾನೆ ಆದಾಮ? ಈಗೇನು ಹೇಳ್ತಿದ್ದಾನೆ? ನೀನು ನನ್ನ ಜೊತೆ ಇರ್ಲಿಕ್ಕೆ ಕೊಟ್ಟಲ್ಲ ಸ್ತ್ರೀ, ಈಕೆ ನಾನು ಏನು ಮಾಡಿದ್ಲು? ನನಗೆ ಆ ಹಣ್ಣನ್ನು ತಿನ್ನುವುದಕ್ಕೆ ಕೊಟ್ಟಳು. ಹಲ್ಲೆಲೂಯಾ. ಆಗ ಸರಿ ಇದ್ದಿತ್ತು, ಈಗ ಯಾಕೆ ಸರಿ ಇಲ್ಲ ಅಲ್ವಾ? ಆಗ ನೋಡುವಾಗ ನಿನಗೆ ಚೆನ್ನಾಗಿ ಅನಿಸ್ತು, ಇವಳೇ ನನಗೆ ಸಂಗಾತಿ, ಇವಳೇ ನನ್ನ ಹೆಂಡತಿ ಆಗಿರೋಳು, ಇವನೇ ನನ್ನ ಗಂಡ, ಇವನೇ ನನಗೆ ಚೆನ್ನಾಗಿರೋನು, ನನ್ನ ಅರ್ಥ ಮಾಡ್ಕೊಳ್ಳೋನು ಅಂತ ಹೇಳಿದಂಥ ವ್ಯಕ್ತಿ ಈಗೇನು ಹೇಳ್ತಿದ್ದಾನೆ? ನನ್ನ ಜೊತೆ ಇರಕ್ಕೆ ಕೊಟ್ಟಲ್ಲ, ನಾನು ಕಟ್ಕೊಂಡು ಬಂದಲ್ಲ, ನಾನು ಮದುವೆ ಮಾಡ್ಕೊಂಡು ಬಂದಲ್ಲ, ಇವರೇ ನಮ್ಗೆ ಹಿಂಗೆ ಮಾಡಿದ್ದು, ನನ್ನ ಗಂಡನೇ ಸರಿ ಇಲ್ಲ, ನನ್ನ ಹೆಂಡತಿನೇ ಸರಿ ಇಲ್ಲ. ಈಗ ಸೈತಾನ್ ಏನು ಮಾಡ್ದ? ಆ ಕುಟುಂಬದಲ್ಲಿ ದೂರ ಹೇಳುವಂಥ ತಂದು ಹಾಕ್ಬಿಟ್ಟ, ಕೊರತೆಗಳನ್ನ ತಂದು ಹಾಕ್ಬಿಟ್ಟ, ಸಮಸ್ಯೆಗಳು ತಂದು ಹಾಕ್ಬಿಟ್ಟ ಗಂಡ ಹೆಂಡತಿನ ಮಧ್ಯದಲ್ಲಿ. ಕುಟುಂಬ ದೇವರು ತನ್ನ ದೃಷ್ಟಿಯಲ್ಲಿ ನೂತನವಾಗಿ ಕಟ್ಟಿದ್ರು, ಆದರೆ ಇವತ್ತು ಸೈತಾನ ಕುಟುಂಬಗಳನ್ನ ಒಡೆದ. 3ನೇದಾಗಿ ವಾಕ್ಯ ಹೇಳ್ತದೆ, 1ನೇ ಅಧ್ಯಾಯ ಆದಿಕಾಂಡ 28ನೇ ವಚನ ಹೇಳ್ತದೆ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯನ್ನು ತುಂಬಿಕೊಂಡು ಅದನ್ನು ಹೊಸ ಮಾಡಿಕೊಳ್ಳಿರಿ ಅಂದನು. 3ನೇದಾಗಿ ಏನು ಹೇಳ್ತಿದ್ದಾನೆ ದೇವರು? ನೀವು ಸಂತಾನವುಳ್ಳವರಾಗಿ ಹೆಚ್ಚಿರಿ. ಮಕ್ಕಳನ್ನು ದೇವರು ಕೊಟ್ಟ. ದೇವರ ವಾಕ್ಯ ಹೇಳ್ತದೆ, ಮಕ್ಕಳು ದೇವರು ತನಗೋಸ್ಕರ ಸೃಷ್ಟಿಸಿಕೊಂಡಂತೆ. ಹಾಗಾದ್ರೆ 3ನೇದಾಗಿ ದೇವರು ಹೇಳ್ತಿದ್ದಾನೆ, ಮಕ್ಕಳನ್ನ ದೇವರು ಸೃಷ್ಟಿ ಮಾಡ್ದ, ಗರ್ಭಫಲವನ್ನು ಕೊಟ್ಟ, ಪುತ್ರ ಸಂತಾನಗಳು ಕೊಟ್ಟ. ಯಾಕೆಂದ್ರೆ ದೇವರು ಮಕ್ಕಳನ್ನ ತನಗೋಸ್ಕರ ಸೃಷ್ಟಿ ಮಾಡಿಕೊಂಡಂತೆ. ಹಲ್ಲೆಲೂಯಾ ಅಲ್ವಾ? ಅದಕ್ಕೆ ಆದಿಕಾಂಡ 27 ಏನು ಹೇಳ್ತದೆ? ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ ಎಂದ. ಹಲ್ಲೆಲೂಯಾ. ಅದಕ್ಕೆ ಸ್ವಾಮಿ ಹೇಳಿದ್ರು, ಚಿಕ್ಕ ಮಕ್ಕಳನ್ನ ನನ್ನ ಹತ್ರ ಬರ್ಕೊಡ್ಸಿರಿ, ಅವ್ರಿಗೆ ಅಡ್ಡಪಡಿಸ್ಬೇಡ್ರಿ, ಪರಲೋಕ ರಾಜ್ಯವು ಯಾರ್ದು? ಮಕ್ಕಳದು ಅಂತ ಹೇಳ್ತಾನೆ ದೇವರು. ಹಾಗಾದರೆ ನಮ್ಮ ಮಕ್ಕಳನ್ನು ದೇವರು ನಮ್ಗೆ ಕೊಟ್ಟಿದ್ದು ಯಾರಿಗೋಸ್ಕರ? ತನಗೋಸ್ಕರ ಮಕ್ಕಳನ್ನು ಸೃಷ್ಟಿ ಮಾಡಿಕೊಂಡ. ಆದರೆ ಮಕ್ಕಳುಗಳು ಈಗ ಸೈತಾನ್ ಏನು ಮಾಡ್ದ? ಕೆಡಿಸ್ಬಿಟ್ಟ. ಹಲ್ಲೆಲೂಯಾ. ಮಗಳು ಕೊಟ್ಟಿದ್ದು ದೇವರು ನಿನಗೋಸ್ಕರ ಅಲ್ಲ, ತನಗೋಸ್ಕರ. ನೀನು ಕೊಟ್ಟಂಥ ಗರ್ಭಫಲವನ್ನು ಅವನ ಭಯ ಭಕ್ತಿಯಲ್ಲಿ, ನೀತಿಯಲ್ಲಿ, ಪ್ರಾರ್ಥನೆಯಲ್ಲಿ ದೇವರ ರಾಜ್ಯಕ್ಕೆ ಉಪಯೋಗ ಆಗುವ ಹಾಗೆ ನೀನು ಬೆಳೆಸಬೇಕು. ನೀನು ಭಕ್ತಿವಂತಳಾಗಿ ಬೆಳೆದು ನಿನ್ನ ಮಕ್ಕಳನ್ನು ದೇವರ ಮಾರ್ಗದಲ್ಲಿ ಬೆಳೆಸಬೇಕು. ಅದಕ್ಕಾಗಿ ದೇವ್ರು ಕೊಟ್ಟಿರೋದು. ಆದರೆ ಇವತ್ತು ಕುಟುಂಬಗಳಲ್ಲಿ ಏನು ಗೊತ್ತಾ? ಮಕ್ಕಳಿಗೆ ಅಪ್ಪ ಹೇಳ್ತಾನೆ, ನಿಮ್ಮವ್ವ ಸರಿಯಿಲ್ಲ ಅಂತ. ಅವ್ವ ಹೇಳ್ತಾಳೆ ಮಕ್ಕಳ ಮುಂದೆ, ಬಾಳಿ ಬದುಕಬೇಕಾಗಿರೋ ಮಕ್ಕಳ ಮುಂದೆ, ಅಪ್ಪ ಅಮ್ಮನ ನೋಡ್ಕೊಂಡಿದ್ದೇನೆ ತಾನೆ, ಅವ್ರ ಮುಂದೆ ಜೀವನ ಕಟ್ಕೋಬೇಕು. ಮೊದಲನೇ ಪಾಠಸ್ಥಾನ ಯಾವುದು? ಮನೆಯೇ ತಾನೆ. ಅವ್ವ ಹೇಳ್ತಾಳೆ ನಿಮ್ಮಪ್ಪ ಸರಿಯಿಲ್ಲ ಅಂತ. ಅಪ್ಪ ಸರಿಯಿಲ್ಲ ಅಂತ ಅವ್ವ ಹೇಳೋದು, ಅವ್ವ ಸರಿಯಿಲ್ಲ ಅಂತ ಅಪ್ಪ ಹೇಳೋದು. ಯಾರ ಮುಂದೆ? ಮಕ್ಕಳ ಮುಂದೆ. ಹಲ್ಲೆಲೂಯಾ. ಸೈತಾನ್ ಏನು ಮಾಡಿಬಿಟ್ಟ? ಮಕ್ಕಳ ಜೀವಿತಗಳನ್ನ ಒಡೆದುಬಿಟ್ಟ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಒಬ್ಬ ಮದುವೆ ಆದಂಥ ಒಬ್ಬ ಗಂಡು ಮಗ ಹೆಣ್ಣು ಮಗಳು ಶಾರೀರಿಕವಾಗಿ ಸಂಬಂಧ ಇಟ್ಕೊಂಡ ತಕ್ಷಣ ಮಕ್ಕಳು ಬರಲ್ಲ. ಗರ್ಭಫಲ ಅನ್ನೋದು ದೇವರು ಕೊಡೋ ಬಹುಮಾನ. ಇವತ್ತು ಎಷ್ಟೋ ಜನ ನೋಡಿ, ಗಂಡ ಹೆಂಡತಿರಾಗಿದ್ದಾರೆ, ದಾಂಪತ್ಯವಾಗಿ ಕಾಲಿಟ್ಟಿದ್ದಾರೆ, ಅವರು ಶಾರೀರಿಕವಾಗಿ ಇದ್ರೂ ಕೂಡ ಮಕ್ಕಳಾಗ್ತಿಲ್ಲ. ಅನೇಕ ಆಸ್ಪತ್ರೆಗೆ ಹೋಗ್ತಾರೆ, ಅನೇಕ ಗುಡಿ ಗುಂಡಾರಕ್ಕೆ ಹೋಗ್ತಾರೆ, ಅರಕೆ ಮಾಡ್ಕೊತಾರೆ. ಯಾಕೆ ಮಕ್ಕಳು ಹುಡ್ತಿಲ್ಲ? ಅದಕ್ಕೆ ಯಾಕೊಬ್ಬ ಹೇಳ್ತಾನೆ, ರಾಹೇಳು ಬಂದು ಹೇಳ್ತಾಳೆ ನನಗೆ ಮಕ್ಕಳನ್ನು ಕೊಡು ಅಂತ ಕೇಳುವಾಗ ಯಾಕೊಬ್ಬ ಹೇಳ್ತಾನೆ, ದೇವರು ನಿನಗೆ ಮಕ್ಕಳನ್ನು ಕೊಡದೆ ಹೋದರೆ
ಕೊಡಲಿಕ್ಕೆ ನನ್ನಲ್ಲಿ ಏನಿದೆ ಅಂತ ಹೇಳ್ತಾನೆ. ಒಂದು ಅರ್ಥ ಮಾಡ್ಕೊಳ್ಬೇಕಾದೇನು ಗೊತ್ತಾ, ಒಬ್ಬ ಗಂಡು ಹೆಣ್ಣು ಶಾರೀರಿಕವಾಗಿ ಕೂಡಿದ ತಕ್ಷಣ ಮಕ್ಕಳಾಗಲ್ಲ, ಅದು ದೇವರ ಬಹುಮಾನ ಮಕ್ಕಳನ್ನೋದು. ದೇವರ ಗರ್ಭದಲ್ಲಿ ಮಕ್ಕಳನ್ನು ಕೊಡೋದು ದೇವರೇ. ಅಲ್ಲೆಲೂಯಾ. ಆ ಮಕ್ಕಳನ್ನ ಯಾಕೆ ಕೊಡ್ತಾನಂದರೆ ನನಗೋಸ್ಕರ ಸಾಕು ಅಂತೇಳಿ ತಂದೆ ತಾಯಿನ ನಂಬಿ ಮಕ್ಕಳನ್ನು ಕೊಡ್ತಾನೆ. ಅಲ್ಲೆಲೂಯಾ. ಈಗ ಮಕ್ಕಳನ್ನು ದೇವರು ತನಗೋಸ್ಕರ ಸೃಷ್ಟಿ ಮಾಡ್ದ, ಆದರೆ ಮಕ್ಕಳನ್ನು ಸೈತಾನ ಕೆಡಿಸ್ಬಿಟ್ಟ. ಈಗ ಮಕ್ಕಳು ಎತ್ತವ್ರಿಗೆ ಹಿಂತಿರುಗಿ ಬೀಳ್ತಾರೆ, ಎತ್ತವ್ರಿಗೆ ದೂಷಣೆ ಮಾಡ್ತಾರೆ, ಎತ್ತವ್ರನ್ನೇ ಕೈ ಬಿಟ್ಟು ಅದರಲ್ಲಿ ಮೋಸ ಮಾಡಿ ಹೋಗ್ಬಿಡ್ತಾರೆ, ಎತ್ತವ್ರನ್ನೇ ದುಃಖ ಪಡಿಸ್ತಾರೆ. ಅಲ್ಲೆಲೂಯಾ. ಅದಕ್ಕೆ ದೇವರು ಇವೆಲ್ಲವನ್ನ ತಿಳಿದು ಏನು ಮಾಡಿದ್ರು, ಮೊದಲನೇ ಅದ್ಭುತ ಕುಟುಂಬ ವಿಷಯದಲ್ಲೇ ಮಾಡ್ತಿದ್ದಾನೆ. ಯಾಕೆಂದರೆ ತಂದೆಯು ಮಗನಾಗಿರೋ ಯೇಸು, ಆತ್ಮನಾಗಿರೋ ಯೇಸು, ತ್ರೈಕ ದೇವರು ಕಾನಾ ಊರಿನ ಮದುವೆಯಲ್ಲಿ ಏನು ಮಾಡ್ತಿದ್ದಾರೆ, ಕೊರತೆ ಇರೋದನ್ನು ಪೂರೈಸ್ತಿದ್ದಾರೆ. ಹಲ್ಲೆಲೂಯಾ.